ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜಕೀಯ ಎಲ್ಲ ಪಕ್ಕಕ್ಕಿಟ್ಟು ಮಕ್ಕಳ ಭವಿಷ್ಯದ ಬಗ್ಗೆ ಮಾತ್ರ ಇವತ್ತು ಚರ್ಚೆ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಬ್ವಿಯಸ್ಲಿ ಏನು ನಿರೀಕ್ಷೆ ಇತ್ತಲ್ಲ, ಕೆಲವರು ಆಕ್ರೋಶ ಹೊರಹಾಕ್ತಿದ್ದಾರೆ ಸರ್ಕಾರದ ಈ ನಿರ್ಧಾರದ ವಿರುದ್ಧ. ಹಿಂದೂ ಮುಖಂಡರು ಪ್ರಮುಖವಾಗಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಹಿಂದೂ ಮುಖಂಡರು. ಹಿಜಾಬ್ಗೆ ಅವಕಾಶ ಕೊಟ್ಟಿರೋದು ಅತ್ಯಂತ ಖಂಡನೀಯ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಹಿಜಾಬ್ಗೆ ಅವಕಾಶ ಕೊಟ್ಟಿದೆ ಸರ್ಕಾರ, ಇದು ಸರಿಯಲ್ಲ. ಮುಸ್ಲಿಮರ ಓಲೈಕೆ ಮಾಡೋದಕ್ಕೆ ಈ ತೀರ್ಮಾನಕ್ಕೆ ಬಂದಿದೆ ರಾಜ್ಯ ಸರ್ಕಾರ, ಇದು ಸರಿಯಲ್ಲ ಅನ್ನುವಂಥ ಆಕ್ರೋಶ ಹಿಂದೂ ಮುಖಂಡರಿಂದ. ಶಾಲಾ ಕಾಲೇಜುಗಳಲ್ಲಿ ಜಾತಿ ತಾರತಮ್ಯಕ್ಕೆ ಅವಕಾಶ ಮಾಡಿಕೊಟ್ಟಂತಾಯಿತು ಸರ್ಕಾರ. ಕೂಡಲೇ ರಾಜ್ಯ ಸರ್ಕಾರ ಆದೇಶ ಮರುಪರಿಶೀಲನೆ ಮಾಡಬೇಕು ಅಂತ ಹಿಂದೂ ಮುಖಂಡರು ಕೇಳ್ತಿದ್ದಾರೆ. ಹಿಂದೂ ಜನಜಾಗೃತಿ ಸಮಿತಿ ಸಂಚಾಲಕ ಮೋಹನ್ ಗೌಡ ಈ ರೀತಿ ಒತ್ತಾಯ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರ ಮುಸ್ಲಿಮರನ್ನ ಓಲೈಕೆ ಮಾಡುವ ಏಕಮೇವ ಕಾರಣಕ್ಕಾಗಿ ಹಿಜಾಬಿಗೆ ಅವಕಾಶ ಕೊಟ್ಟಿರುವಂತದ್ದು ಅತ್ಯಂತ ಖಂಡನೆ ಇದೆ. ರಾಜ್ಯ ಸರ್ಕಾರ ಹೇಳುವ ಹಾಗೆ ಶಿವದಾರ, ರುದ್ರಾಕ್ಷಿ, ಜನಿವಾರಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಅವಕಾಶ ಕೊಡುವಂಥದ್ದು ಏನಿಲ್ಲ. ಯಾಕಂತಂದ್ರೆ ಈಗ ಜನಿವಾರ ಧರಿಸುವಂಥದ್ದು ಹಿಂದೂ ಧರ್ಮದ ಒಂದು ಆಚರಣೆ ಭಾಗ ಇದೆ. ಇದು ಎಲ್ಲಿ ಸಹ ನಿಷೇಧ ಆಗಿಲ್ಲ. ಅವಕಾಶ ಕೊಡ್ಲಿಕ್ಕೆ ನಿಷೇಧ ಆಗ್ಬೇಕಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ನೀವು ಜನಿವಾರಕ್ಕೆ ಅವಕಾಶ ಕೊಡ್ತೇವೆ, ಹಾಗಾಗಿ ಹಿಜಾಬಿಗೆ ಅವಕಾಶ ಕೊಡ್ಬೇಕು ಅಂತ ಹೇಳುವಂಥದ್ದು ಇವತ್ತು ವಿದ್ಯಾರ್ಥಿಗಳಲ್ಲಿ ಮತ್ತೊಮ್ಮೆ ಒಂದು ಅಸಮಾನತೆ ನಿರ್ಮಾಣ ಮಾಡ್ಲಿಕ್ಕಾಗಿ, ಜಾತಿ ತಾರತಮ್ಯತೆ ನಿರ್ಮಾಣ ಮಾಡ್ಲಿಕ್ಕಾಗಿ ಮಾಡುವಂಥದ್ದು. ರಾಜ್ಯ ಸರ್ಕಾರ ಮತ್ತೊಮ್ಮೆ ಈ ಹಿಜಾಬಿನ ನಿರ್ಣಯವನ್ನ ಮರುಪರಿಶೀಲನೆ ಮಾಡಬೇಕು. ಇವತ್ತು ಹಿಜಾಬಿಗೆ ಅವಕಾಶ ಕೊಟ್ರೆ ನಾಳೆ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನ ಧರಿಸ್ಕೊಂಡು ಬರ್ತಾರೆ. ಮತ್ತೊಮ್ಮೆ ಧರ್ಮದಂಗಲ್ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಆತರ ಆಗ್ಬಾರ್ದು ಉದ್ದೇಶದಿಂದ ರಾಜ್ಯ ಸರ್ಕಾರ ಈಗಲೇ ಎಚ್ಚೆತ್ತುಕೊಳ್ಬೇಕು ಮತ್ತು ಹಿಜಾಬ್ ಅನ್ನ ರದ್ದು ಮಾಡಬೇಕು. ಮಾನ್ಯ ಉಚ್ಚ ನ್ಯಾಯಾಲಯ ಏನ್ ತೀರ್ಪು ಕೊಟ್ಟಿದೆ ಅದೇ ಪ್ರಕಾರ ಶಾಲಾ ವಿದ್ಯಾರ್ಥಿಗಳಲ್ಲಿ ಸಮಾನತೆ ಬರ್ಲಿಕ್ಕಾಗಿ ಯೂನಿಫಾರ್ಮೇ ಅಂತಿಮ ಅಂತೇಳಿ ಏನು 1983 ಶಿಕ್ಷಣ ಇಲಾಖೆ ನಿಯಮ ಏನಿದೆ ಅದೇ ಪ್ರಕಾರ ನಡ್ಕೊಳ್ಬೇಕು ಹೇಳುವ ಆಗ್ರಹವನ್ನ ಹಿಂದೂ ಜನಜಾಗೃತಿ ಸಮಿತಿ ಮಾಡ್ತಾ ಇದೆ. ರಾಜ್ಯ ಸರ್ಕಾರ